ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯಗಳ ಸಂಪರ್ಕ ಸಾಧಿಸುವ ಚಾಮರಾಜನಗರ ಜಿಲ್ಲೆಯಾದ್ಯಂತ ಮಳೆಯಾಗ್ತಾ ಇದ್ರೆ, ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ದಿಂಬಂ ಘಾಟ್ನಲ್ಲೂ ಭರ್ಜರಿ ಮಳೆಯಾಗ್ತಾ ಇದೆ. ಇದರ ನಡುವೆ ತಾಳವಾಡಿ ತಾಲೂಕಿನಲ್ಲೂ ಸಹ ಮಳೆಯಾಗ್ತಾ ಇದೆ. ಬಿಸಿಲಿನ ತಾಪಮಾನದಿಂದ ಬಸವಳದಿದ್ದ ಅಂತಾರಾಜ್ಯ ಗಡಿ ಜಿಲ್ಲೆಯ ಜನತೆಗೆ ವರುಣನ ಆಗಮನದಿಂದಾಗಿ ತುಸು ನೆಮ್ಮದಿಯಾದ್ರೂ, ಕೂಲಿ ಕೆಲಸಕ್ಕೆ ತೆರಳುವವರಿಗೆ ಕೊಂಚ ತೊಂದರೆಯಾದ್ರೂ ಕಾರ್ಮಿಕರು ಮಳೆ ಬಂದಿದ್ದರಿಂದ ತುಸು ನೆಮ್ಮದಿಯಿಂದ ಇದ್ದಾರೆ. ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯಗಳ ಸಂಪರ್ಕ ಸಾಧಿಸುವ ಚಾಮರಾಜನಗರ ಜಿಲ್ಲೆಯಾದ್ಯಂತ ಮಳೆಯಾಗ್ತಾ ಇದ್ರೆ, ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ದಿಂಬಂ ಘಾಟ್ನಲ್ಲೂ ಭರ್ಜರಿ ಮಳೆಯಾಗ್ತಾ ಇದೆ. ಇದರ ನಡುವೆ ತಾಳವಾಡಿ ತಾಲೂಕಿನಲ್ಲೂ ಸಹ ಮಳೆಯಾಗ್ತಾ ಇದೆ. ಬಿಸಿಲಿನ ತಾಪಮಾನದಿಂದ ಬಸವಳದಿದ್ದ ಅಂತಾರಾಜ್ಯ ಗಡಿ ಜಿಲ್ಲೆಯ ಜನತೆಗೆ ವರುಣನ ಆಗಮನದಿಂದಾಗಿ ತುಸು ನೆಮ್ಮದಿಯಾದ್ರೂ, ಕೂಲಿ ಕೆಲಸಕ್ಕೆ ತೆರಳುವವರಿಗೆ ಕೊಂಚ ತೊಂದರೆಯಾದ್ರೂ ಕಾರ್ಮಿಕರು ಮಳೆ ಬಂದಿದ್ದರಿಂದ ತುಸು ನೆಮ್ಮದಿಯಿಂದ ಇದ್ದಾರೆ. Kaya, 5 minutes lang na. 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 5 minutes lang na.
ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯಗಳ ಸಂಪರ್ಕ ಸಾಧಿಸುವ ಚಾಮರಾಜನಗರ ಜಿಲ್ಲೆಯಾದ್ಯಂತ ಮಳೆಯಾಗ್ತಾ ಇದ್ರೆ ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವ ತಮಿಳುನಾಡಿನ ದಿಂಬಂ ಘಾಟ್ನಲ್ಲೂ ಭರ್ಜರಿ ಮಳೆಯಾಗ್ತಾ ಇದೆ. ಇದರ ನಡುವೆ ತಾಳವಾಡಿ ತಾಲೂಕಿನಲ್ಲೂ ಸಹ ಮಳೆಯಾಗ್ತಾ ಇದೆ. ಬಿಸಿಲಿನ ತಾಪಮಾನದಿಂದ ಬಸವಳದಿದ್ದ ಅಂತಾರಾಜ್ಯ ಗಡಿ ಜಿಲ್ಲೆಯ ಜನತೆಗೆ ವರುಣನ ಆಗಮನದಿಂದಾಗಿ ತುಸು ನೆಮ್ಮದಿಯಾದ್ರೂ ಕೂಲಿ ಕೆಲಸಕ್ಕೆ ತೆರಳುವವರಿಗೆ ಕೊಂಚ ತೊಂದರೆಯಾದ್ರೂ ಕಾರ್ಮಿಕರು ಮಳೆ ಬಂದಿದ್ದರಿಂದ ತುಸು ನೆಮ್ಮದಿಯಿಂದ ಇದ್ದಾರೆ. Dahil